ಹಾಯ್ ಗಾಯ್ಸ್, ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅಪ್ಡೇಟ್ ಏನಂದ್ರೆ ಸಿಂಪಲ್. ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ಸ್ವಲ್ಪ ಜನ ಗೊತ್ತಿಲ್ಲ. ಗೊತ್ತಿದ್ದವರು ತಿಳ್ಕೊಳ್ಳಿ, ಗೊತ್ತಿರೋರು ಸ್ಕಿಪ್ ಮಾಡ್ಬಿಡಿ. ಗೊತ್ತಿದ್ರು ಒಂದ್ ಸ್ವಲ್ಪ ನೋಡ್ಕೊಂಡು ಲೈಕ್ ಕೊಟ್ಬಿಡಿ. ಅಷ್ಟೇ ನಮ್ ರಿಕ್ವೆಸ್ಟ್. ಅಪ್ಡೇಟ್ ಅಂತ ಏನಂತ ಬಂದ್ರೆ, ಆಲ್ರೆಡಿ ಗವರ್ಮೆಂಟ್ ಕಡೆಯಿಂದ ಏಪ್ರಿಲ್ 1 ಇಂದ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲೂ ಎಥನಾಲ್ ಮಿಕ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಎಥನಾಲ್ ಮಿಕ್ಸ್ E20 ಅಪ್ಲೈ ಆಗಿದೆ ಆಲ್ರೆಡಿ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲೂ. ಇವಾಗ ಅಪ್ಡೇಟ್ ಅಲ್ಲಿ ಏನು ಇಶ್ಯೂ ಆಗ್ತಿದೆ, ಒಂದು ಅಡ್ವಾಂಟೇಜ್ ಇದೆ, ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಅಂತ ಖುಷಿ ವಿಷಯ ಏನಂದ್ರೆ ಪೆಟ್ರೋಲ್ ರೇಟ್ ಇಷ್ಟೇ ಇರುತ್ತೆ, ಅಷ್ಟೇ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಏನಂತ ಬಂದ್ರೆ, ಇವಾಗ ಫ್ಯೂಲ್ ಇಂಜೆಕ್ಷನ್ ಅಲ್ಲಿ ಮತ್ತೆ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಎಲ್ಲ ಪ್ರಾಬ್ಲಮ್ ಇರುತ್ತೆ, ರೆಸ್ಟಿಂಗ್ ಇರುತ್ತೆ, ಮತ್ತೆ ಕೊರೇಷನ್ ಎಲ್ಲ ಕಟ್ಕೊಳ್ಳುತ್ತೆ. ರಬ್ಬರೈಸ್ ಏನೇನ್ ರಬ್ಬರ್ ಮೆಟೀರಿಯಲ್ಸ್ ಇರುತ್ತೆ ಅದೆಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ, ಅದ್ರದ್ದು ಲೈಫ್ ಕಮ್ಮಿ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತ ಕೇಳಿದ್ರೆ ಸೊಲ್ಯೂಷನ್ ಇದೆ, ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನಿಲ್ಲ. ಬಟ್ ಇಂಜಿನ್ ಸ್ವಲ್ಪ ಇಶ್ಯೂ ಆಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಇಶ್ಯೂ ಆಗುತ್ತೆ. ಶಾರ್ಟ್ ಟರ್ಮ್ ಏನು ಪ್ರಾಬ್ಲಮ್ ಆಗಲ್ಲ. ಲಾಂಗ್ ಟರ್ಮ್ ಅಂದ್ರೆ 1 2 ವರ್ಷ ಆದ್ಮೇಲೆ ನಿಮ್ಗೆ ಇಶ್ಯೂ ಬರ್ಬೋದು, ಇಮಿಡಿಯೇಟ್ ಬರ್ಬೋದು. ಡಿಪೆಂಡ್ಸ್ ಆನ್ ಗಾಡಿ ಕಂಡೀಷನ್. ಇವಾಗ ಗಾಡಿ ಕಂಡೀಷನ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂತ ಕೇಳಿದ್ರೆ ಸೊಲ್ಯೂಷನ್ ಇದೆ ಇದಕ್ಕೆ. ಆ ಸೊಲ್ಯೂಷನ್ ಬಂದು ಸಿ ಸಿಸ್ಟಮ್ ಕ್ಲೀನರ್ ಅಂತ ಒಂದು ಬರುತ್ತೆ ಪ್ರಾಡಕ್ಟ್, ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಬರುತ್ತಿದೆ. ಮತ್ತೆ ಬೈಕ್ ಶೋರೂಮ್ ಅಲ್ಲಿ ಸಿಗುತ್ತೆ, ಆನ್ಲೈನ್ ಅಲ್ಲಿ ಸಿಗುತ್ತೆ. ಇಂಜೆಕ್ಷನ್ ಸಿಸ್ಟಮ್ ಕ್ಲೀನರ್ ಅದು ಹಾಕೊಂಡು ಮ್ಯಾನೇಜ್ ಮಾಡ್ಕೋಬಹುದು. ಇದು ಫಾಸ್ಟ್ ಆಗಿದೆ. ಇದರಿಂದ ಒಂದು ಫುಲ್ ಸಾಲ್ ಆಗುತ್ತೆ ಅಂತಂದಿಲ್ಲ, ಇಶ್ಯೂ ಆಗುತ್ತೆ, ಬಟ್ ಇಂಪ್ಯಾಕ್ಟ್ ಕಮ್ಮಿ ಬೀಳುತ್ತೆ ಅಷ್ಟೇ. ಇವಾಗ ಒಂದೇ ಸಲ ಇಂಪ್ಯಾಕ್ಟ್ ಇಂದ ಇದು ಸ್ಲೋ ಪ್ರೋಸೆಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಷ್ಟೇ. ಗವರ್ಮೆಂಟ್ ಸೊಲ್ಯೂಷನ್ ಇಲ್ಲ, ಬಟ್ ಇದು ಗವರ್ಮೆಂಟ್ ಅವ್ರಿಗೂ ಗೊತ್ತಿದೆ, ಏನಕ್ಕೆ ತಂದು ಅಂತ ಗೊತ್ತಿಲ್ಲ. ನಿಮ್ಗೆ ಫ್ಯೂಲ್ ಇಂಜೆಕ್ಷನ್ ಕ್ಲೀನರ್ ಬೇಕು ಅಂದ್ರೆ ಫ್ಯೂಲ್ ಸಿಸ್ಟಮ್ ಕ್ಲೀನರ್ ಕಮೆಂಟ್ ಮಾಡಿ ಲಿಂಕ್ ನಾನು ಕಳಿಸ್ತೀನಿ, ಇಲ್ಲ ನಾನು DM ಮಾಡಿ ನಾನು ಶೇರ್ ಮಾಡ್ತೀನಿ. ಇಷ್ಟ ನಂದೊಂದು ಅಪ್ಡೇಟ್, ಸ್ಮಾಲ್ ಅಪ್ಡೇಟ್. ಯಾರ್ಯಾರಿಗೆ ಇಷ್ಟ ಆಯ್ತು ಕಮೆಂಟ್ ಮಾಡಿ, ಯಾರ್ಯಾರಿಗೆ ಯೂಸ್ಫುಲ್ ಅನ್ನಿಸ್ತು ಶೇರ್ ಮಾಡಿ, ಯಾರ್ಯಾರಿಗೆ ಗೊತ್ತಿದೆ ಗೊತ್ತಿಲ್ಲ ಅನ್ನೋದಿದ್ರೆ ಅಕ್ಕಪಕ್ಕದವ್ರಿಗೆ ಶೇರ್ ಮಾಡಿ.